ರಿಪಬ್ಲಿಕ್ ಕನ್ನಡ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಈ ಶತ್ರು ಸಂಹಾರ ಪೂಜೆ ಅನ್ನತಕ್ಕಂಥದ್ದು ವಿಶೇಷವಾಗಿ ಭಗವತೀ ದೇವಿಯ ದೇವಸ್ಥಾನಗಳಲ್ಲಿ ನಡೆಸಲಾಗುತ್ತೆ. ಅದರಲ್ಲೂ ಸಹ ದಕ್ಷಿಣ ಭಾರತದಲ್ಲಿ ಸುಪ್ರಸಿದ್ಧವಾಗಿರತಕ್ಕಂಥದ್ದು ಇಂತಹ ಪೂಜೆಗಳಿಗೆ ಅಂತಂದರೆ ಉತ್ತರ ಕೇರಳದಲ್ಲಿರತಕ್ಕಂಥ ಹಲವಾರು ಭಗವತೀ ದೇವಸ್ಥಾನಗಳು, ಆ ಎಲ್ಲ ದೇವಸ್ಥಾನಗಳು ಸಹ ಮಾತೃಕಾ ದೇವಾಲಯ ಅಂದರೆ ಈ ಮಾಡಾಯಿಕಾವು ಅನ್ನತಕ್ಕಂಥ ಕ್ಷೇತ್ರದಲ್ಲಿರುವಂಥ ಒಂದು ಭಗವತಿ ದೇವಸ್ಥಾನ ಆಗಿರುತ್ತೆ. ಇಲ್ಲಿನ ವೈಶಿಷ್ಟ್ಯ ಏನು ಅಂತಂದರೆ ಇಲ್ಲಿ 8 ಹಂತದಲ್ಲಿ ಶತ್ರು ಸಂಹಾರ ಪೂಜೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಲವಾರು ಪೂಜೆಗಳನ್ನು ನಡೆಸಲಾಗುತ್ತೆ. ಒಂದು ಪಾಯಸ ನೈವೇದ್ಯದಿಂದ ಹಿಡಿದು ಪುಷ್ಪಾಂಜಲಿ, ತ್ರಿಕಾಲ ಪುಷ್ಪಾಂಜಲಿ, ರಕ್ತ ಪುಷ್ಪಾಂಜಲಿ, ಇದರ ಜೊತೆಯಲ್ಲಿ ವಿಶಿಷ್ಟವಾಗಿ ಇದು ಕೌಲ ಮಾರ್ಗದ ಒಂದು ಪೂಜೆಯಲ್ಲಿ ಮಾಡತಕ್ಕಂತಹ ಒಂದು ತಾಮಸಿಕ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಮಾಂಸ ನೈವೇದ್ಯವನ್ನು ಸಹ ಮಾಡಲಾಗುತ್ತೆ. ಈ ಶತ್ರು ಸಂಹಾರ ಪೂಜೆಯನ್ನು ಇಲ್ಲಿ ವಿಶೇಷವಾಗಿ ಯಾಕೆ ಮಾಡ್ತಾರೆ ಅಂತಂದರೆ, ಮೊದಲನೇದಾಗಿ ಯಾರಿಗಾದರೂ ಸಹ ಕಣ್ದೃಷ್ಟಿ, ನರದೃಷ್ಟಿ ಇವೆಲ್ಲವೂ ಬಿದ್ದಿದ್ದಾರಲ್ಲಿ ಮತ್ತು ಬೇರೆ ಯಾರಿಂದಾದರೂ ಸಹ ನಮಗೆ ತೊಂದರೆ, ಕೆಡುಕು ಉಂಟಾಗ್ತಾ ಇದೆ ಅಥವಾ ಈಗಾಗಲೇ ಅವರ ಒಂದು ನಕಾರಾತ್ಮಕವಾದ ಪ್ರಭಾವದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಅನ್ನೋ ಒಂದು ಭಾವನೆ ಅವರಿಗೆ ಇದ್ದಿದ್ದಾದ ಪಕ್ಷದಲ್ಲಿ ಅದರ ಒಂದು ನಿವಾರಣೆಗೋಸ್ಕರವಾಗಿ ಶತ್ರು ಸಂಹಾರ ಪೂಜೆಯನ್ನು ಮಾಡಲಾಗುತ್ತೆ. ಅದರ ಪ್ರಭಾವ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಮುಖದಲ್ಲಿ ಮಂಕಾಗತಕ್ಕಂಥದ್ದು, ತೇಜಸ್ಸು ಕಡಿಮೆ ಆಗ್ತಕ್ಕಂಥದ್ದು, ಆ ವ್ಯಕ್ತಿಯ ಮಾತಿನಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಮತ್ತು ಸದಾಕಾಲ ಅವರು ಏನೋ ಒಂದು ಚಿಂತಾಕ್ರಾಂತರಾಗಿರ್ತಕ್ಕಂಥದ್ದು, ಕುಟುಂಬ ವ್ಯಕ್ತಿಗಳಿಂದ ದೂರ ಆಗ್ತಕ್ಕಂಥದ್ದು, ಹಲವಾರು ನಿಂದನೆ ಅಪವಾದಗಳಲ್ಲಿ ಸಿಕ್ಕಾಕೊಳ್ತಕ್ಕಂಥದ್ದು, ಸೆರೆಮನೆ ವಾಸಕ್ಕೆ ತುತ್ತಾಗ್ತಕ್ಕಂಥದ್ದು ಮತ್ತು ಆತ ಇದ್ದಂಥ ಒಂದು ಉತ್ತುಂಗವಾದ ಸ್ಥಾನದಿಂದ ಕೆಳ ಹಂತಕ್ಕೆ ನಿಧಾನವಾಗಿ ಬಂದ್ಬಿಡ್ತಕ್ಕಂಥದ್ದು, ಆತನಿಗೆ ಇರತಕ್ಕಂಥ ಜನಪ್ರಿಯತೆ ಕಡಿಮೆ ಆಗ್ತಕ್ಕಂಥದ್ದು, ಇವೆಲ್ಲವೂ ಸಹ ಒಂದು ವ್ಯಕ್ತಿ ಯಾವುದೋ ಒಂದು ನಕಾರಾತ್ಮಕ ಶಕ್ತಿಗೆ ಸಿಕ್ಕಾಕೊಂಡಿದ್ದಾನೆ ಅಥವಾ ಹಲವಾರು ಶತ್ರುಗಳ ಒಂದು ಪ್ರಭಾವಕ್ಕೆ ಸಿಕ್ಕಾಕೊಂಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಗಳಾಗಿರುತ್ತೆ. ಇಂತಹ ಹಂತದಲ್ಲಿ ಶತ್ರು ಸಂಹಾರ ಪೂಜೆಯನ್ನು ಕೆಲವೊಂದು ವಿಶಿಷ್ಟವಾದ ಕ್ಷೇತ್ರಗಳಿಗೆ ಹೋಗಿ ಮಾಡುವಂಥ ರೂಢಿಯನ್ನು ನಾವು ಬಹಳಷ್ಟು ಮುಂಚೆಯಿಂದ ಸಹ ಕಂಡುಕೊಂಡು ಬಂದಿದ್ದೀವಿ. ಇಲ್ಲಿ ಇದರ ವೈಶಿಷ್ಟ್ಯ ಏನು ಅಂತಂದರೆ, ಇಲ್ಲಿರತಕ್ಕಂಥ ಭಗವತೀ ದೇವಿಯ ಒಂದು ಸ್ವರೂಪ ಭದ್ರಕಾಳಿ ಸ್ವರೂಪದಲ್ಲಿರುತ್ತೆ. ಯಾವಾಗ ಅಂದರೆ ಪ್ರಾತಃ ಕಾಲದಲ್ಲಿ. ಆದರೆ ಸಾಯಂಕಾಲ 8 ಗಂಟೆ ಆದ ನಂತರ ಅದೇ ದೇವಿಯಲ್ಲಿ ರುದ್ರಕಾಳಿಯಾಗಿ ಮಾರ್ಪಾಡಾಗ್ತಾಳೆ. ಹಾಗಾಗಿ 8 ಗಂಟೆಯ ನಂತರ ಅಲ್ಲಿ ಯಾರಿಗೂ ಸಹ ಪ್ರದಕ್ಷಿಣ ನಮಸ್ಕಾರ ಮಾಡೋದಕ್ಕಾಗಲಿ ಅಥವಾ ಅಲ್ಲಿ ದರ್ಶನಕ್ಕಾಗಿ ಅವಕಾಶವಿರೋದಿಲ್ಲ. ಅಗೋಚರವಾಗಿ ದೇವಿ ರುದ್ರಕಾಳಿ ಸ್ವರೂಪದಲ್ಲಿ ಸಂಚಾರ ಮಾಡ್ತಾ ಇರ್ತಾಳೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅಲ್ಲಿ ವಿಶಿಷ್ಟವಾದ ಒಂದು ಚೈತನ್ಯ ಇರುತ್ತೆ ಅನ್ನೋದು ನಂಬಿಕೆ ಇರುತ್ತೆ. ಜೊತೆಗೆ ಇಲ್ಲಿ ಮತ್ತೊಂದು ವಿಶೇಷ ಏನಂತಂದರೆ, ಪರಮೇಶ್ವರ ಅಲ್ಲಿ ಪೂರ್ವಾಭಿಮುಖವಾಗಿದ್ದರೆ ಅಲ್ಲಿ ಪಾರ್ವತಿ ಈ ಭಗವತೀ ದೇವಿ ಪಶ್ಚಿಮಾಭಿಮುಖವಾಗಿ ಅಲ್ಲಿ ಸ್ಥಾಪನೆ ಆಗಿರ್ತಾಳೆ. ಇದು ಮತ್ತೊಂದು ವಿಶಿಷ್ಟವಾದ ವಿಚಾರ ಆಗಿರುತ್ತೆ. ಒಟ್ಟು ಅಲ್ಲಿ ಮಂಟಪದಲ್ಲಿರತಕ್ಕಂಥ ಎಲ್ಲ 8 ದೇವತೆಗಳಿಗೆ ಸೇರಿ ಒಂದು ವಿಶಿಷ್ಟವಾದ ಮಂಟಪ ಇರುತ್ತೆ. ಯಾವ ವ್ಯಕ್ತಿ ಈ ಪೂಜೆಯನ್ನು ಮಾಡ್ಕೋಬೇಕು ಅನ್ನತಕ್ಕಂಥ ಸಂಕಲ್ಪವನ್ನು ಹೊಂದಿರ್ತಾರೋ ಅವರು ಆ ಮಂಟಪದ ಮುಂದೆ ನಿಂತು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ತನಗೆ ತಾನೇ ದೃಷ್ಟಿಯನ್ನು ತೆಗೆದುಕೊಳ್ಬೇಕು. 3 ಬಾರಿ ತೆಗೆದ ನಂತರ ಈ ಒಂದು ಪೂಜೆಗೆ ಅನುವಾಗ್ತಾರೆ, ಅದರಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಮಧ್ಯಾಹ್ನ ಕಾಲ 12:30 ನಂತರ 1 ಗಂಟೆಯವರೆಗೂ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ 3 ಗಂಟೆ 4 ಗಂಟೆಯವರೆಗೂ ಸಹ ಈ ಪೂಜೆ ನಡೆಸೋದನ್ನು ನಾವು ಕಾಣ್ತಾ ಇರ್ತೀವಿ. ಈ ಪೂಜೆಯಲ್ಲಿ ಭಾಗವಹಿಸೋದ್ರಿಂದ ಆ ವ್ಯಕ್ತಿಗೆ ಇರತಕ್ಕಂಥ ಶತ್ರುಕಾಟಗಳು ನಿವಾರಣೆ ಆಗುತ್ತೆ. ಯಾರಾದರೂ ಇವರಿಗೆ ಮಾಡಿಸಬಹುದಾದಂಥ ಒಂದು ವಾಮಾಚಾರ, ಬಾನಾಮತಿ ಇತ್ಯಾದಿ ಒಂದು ತಾಂತ್ರಿಕವಾದ ಪ್ರಯೋಗಗಳು ಇದೆಲ್ಲವೂ ನಿವಾರಣೆ ಆಗುತ್ತೆ. ಆತ ಕಳ್ಕೊಂಡಿರತಕ್ಕಂಥ ಎಲ್ಲ ವರ್ಚಸ್ಸು, ತೇಜಸ್ಸು ಇವೆಲ್ಲವೂ ಮತ್ತೆ ಪಡ್ಕೊಳ್ಳೋದಾಗಿ ಇರತಕ್ಕಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ. ಮಾರ್ಕಂಡೇಯ ಪುರಾಣದ ಆಧಾರದಲ್ಲಿ ಹೇಳಬೇಕು ಅಂತಂದರೆ, 2 ರಾಕ್ಷಸರು ಇಡೀ ದೇವತಾಕುಲಕ್ಕೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಪರಮೇಶ್ವರನ ಒಂದು ಸಂಕಲ್ಪ ಬಲದಿಂದ ಸೃಷ್ಟಿಯಾದಂಥ ದೇವತೆಯೇ ಈ ಭದ್ರಕಾಳಿ ದೇವತೆ ಆಗಿರ್ತಾಳೆ. ಆಕೆ ಇಬ್ಬರನ್ನು ಸಹ ಸಂಹಾರ ಮಾಡಿ ಇನ್ನೂ ಸಹ ಆಕೆ ಒಂದು ಕ್ರೋಧಾವೇಶದಿಂದ ತುಂಬಿರತಕ್ಕಂಥ ಸಂದರ್ಭದಲ್ಲಿ ಆ ಪರಮಾತ್ಮ, ಆ ಪರಮೇಶ್ವರನೇ ಆಕೆಗೆ ಒಂದು ಸ್ಥಾನವನ್ನು ಕೊಟ್ಟು ಇಲ್ಲಿ ಸ್ಥಾಪನೆಯನ್ನು ಮಾಡಿರ್ತಾನೆ. ಹಾಗಾಗಿ ಇದು ಶತ್ರು ಸಂಹಾರಕ್ಕೆ ತುಂಬ ವಿಶಿಷ್ಟವಾಗಿರತಕ್ಕಂಥ ಒಂದು ಸ್ಥಾನ ಅನ್ನೋದು ನಮಗೆ ಪುರಾಣದ ಆಧಾರದಲ್ಲಿ ಗೊತ್ತಿರತಕ್ಕಂಥ ವಿಚಾರ ಆಗಿರುತ್ತೆ. ಇಲ್ಲಿ ಮಾಂಸ ನೈವೇದ್ಯವನ್ನು ಮಾಡಲಾಗುತ್ತೆ ಮತ್ತು ಸಾತ್ವಿಕವಾದ ಆಹಾರಗಳ ಒಂದು ನೈವೇದ್ಯವನ್ನು ಸಹ ಮಾಡಲಾಗುತ್ತೆ. ಅವರವರ ನಂಬಿಕೆಗೆ ಅನುಸಾರವಾಗಿ ಎಲ್ಲ ಒಂದು ಪ್ರಸಾದಗಳನ್ನು ಕೊಡಲಾಗುತ್ತೆ. ಕೇವಲ ಮಾಂಸ ನೈವೇದ್ಯ ಮಾತ್ರ ಮಾಡ್ತಾರೆ ಅಂತೇನಿಲ್ಲ. ತಾಮಸಿಕ ಪದ್ಧತಿಯಲ್ಲಿ ಪೂಜೆಯನ್ನು ಮಾಡೋದ್ರಿಂದ ಮತ್ತು ಕೆಲವೊಂದು ತಾಂತ್ರಿಕ ವಿಧಾನಗಳನ್ನು ಮಾಡೋದ್ರಿಂದ ಇಲ್ಲಿ ಪಂಚಮಕಾರಗಳು ಅಂತ ಹೇಳ್ತೀವಿ. ತಾಂತ್ರಿಕ ಪೂಜಾ ವಿಧಾನಗಳಲ್ಲಿ ಪಂಚಮಕಾರಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಮದ್ಯ, ಮಾಂಸ, ಮತ್ಸ್ಯ, ಮದಿರೆ, ಅದೇ ಪ್ರಕಾರವಾಗಿ ಮೈಥುನ ಅಂತ ಹೇಳ್ತಾರೆ. ಹೀಗಾಗಿ ಕೆಲವೊಂದು ದೇವಸ್ಥಾನಗಳಲ್ಲಿ ಮಾಂಸ ನೈವೇದ್ಯವನ್ನು ಮಾಡೋದು ಸಹ ನಾವು ಕಂಡುಕೊಂಡು ಬಂದಿದ್ದೀವಿ. ಇವೆಲ್ಲ ಅವರವರ ನಂಬಿಕೆಗೆ, ಅವರವರ ಅನುಕೂಲಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರಗಳಾಗಿರುತ್ತವೆ. ಸಾತ್ವಿಕ ದೇವತೆಯನ್ನು ಆರಾಧನೆ ಮಾಡತಕ್ಕಂಥವರು ಸಾತ್ವಿಕ ದೇವಸ್ಥಾನಗಳಿಗೆ ಹೋಗ್ಬೋದು. ತಾಂತ್ರಿಕವಾಗಿ ನನಗೆ ಅತಿ ಶೀಘ್ರದಲ್ಲಿ ಪರಿಹಾರ ಬೇಕು ಅನ್ನತಕ್ಕಂಥವರು ಆಯಾ ದೇವಸ್ಥಾನಗಳಿಗೆ ಹೋಗೋದಕ್ಕೂ ಸಹ ನಮ್ಮ ಸನಾತನ ಪರಂಪರೆ ನಮಗೆ ಆ ಒಂದು ಅವಕಾಶವನ್ನು ಕೊಟ್ಟಿದೆ.
ಇಲ್ಲಿರ್ತಕ್ಕಂಥ ಈ ಭಗವತಿ ದೇವಿ ಎಲ್ಲ ಭಕ್ತಾದಿಗಳಿಗೂ ಸಹ ವಿಶೇಷವಾಗಿ ಶತ್ರುಬಾಧೆಯಿಂದ ವಿಮುಕ್ತಿಯನ್ನು ಕೊಟ್ಟು ಅದೇ ಪ್ರಕಾರವಾಗಿ ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆಯನ್ನು ಕೊಡ್ತಕ್ಕಂಥ ದೇವಿ ಆಗಿರ್ತಾಳೆ. ಹಾಗಾಗಿ ಈ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ತುಂಬ ವಿಶಿಷ್ಟವಾದ ವಿಚಾರ ಆಗಿರುತ್ತೆ. ಇತ್ತೀಚೆಗಷ್ಟೇ ಸುಪ್ರಸಿದ್ಧ ನಟರೊಬ್ಬರು ಈ ದೇವಸ್ಥಾನಕ್ಕೆ ತೆರಳಿರತಕ್ಕಂಥದ್ದು, ಅಲ್ಲಿ ಪೂಜೆಯನ್ನು ಮಾಡತಕ್ಕಂಥದ್ದು, ಇವುಗಳನ್ನು ಸಹ ನಾವು ಕಂಡಿದ್ದೀವಿ. ಮತ್ತೊಂದು ವಿಶೇಷವಾದ ಕಾರಣ ಏನಿರಬಹುದು ಅನ್ನೋದಾದರೆ, ಆ ವ್ಯಕ್ತಿಯ ಜಾತಕದ ಹಿನ್ನೆಲೆಯಲ್ಲಿ ಹೇಳಬೇಕು ಅನ್ನೋದಾದರೆ, ಅವರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅರ್ಧಾಷ್ಟಮ ಶನಿ ಅನ್ನತಕ್ಕಂಥದ್ದು ಪ್ರಾರಂಭ ಆಗಲಿದೆ. ನಮಗೆಲ್ಲ ಗೊತ್ತಿರೋ ಪ್ರಕಾರವಾಗಿ ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ, ಹಾಗೆ ಅರ್ಧಾಷ್ಟಮ ಶನಿ ತುಂಬ ಕಷ್ಟಕರವಾಗಿರತಕ್ಕಂಥ ಸಂದರ್ಭ ಆಗಿರುತ್ತೆ. ಅರ್ಧಾಷ್ಟಮ ಶನಿಯ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಅಷ್ಟೇ ಏಳು ಬೀಳುಗಳನ್ನು, ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗಿರ್ತಕ್ಕಂಥದ್ದು, ಇನ್ನಷ್ಟು ಆತನ ಮೇಲೆ ಅಪಪ್ರಚಾರ ಬರ್ತಕ್ಕಂಥದ್ದು ಮತ್ತು ಶತ್ರುಗಳು ಸ್ವಲ್ಪ ಮೇಲುಗೈ ಆಗ್ತಕ್ಕಂಥ ಸಾಧ್ಯತೆಗಳು ಎಲ್ಲವೂ ಸಹ ಇರುತ್ತೆ. ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡೇ ಅರ್ಧಾಷ್ಟಮ ಶನಿ ಮಾರ್ಚ್ 29ನೇ ತಾರೀಕು ಪ್ರಾರಂಭ ಆಗೋದಕ್ಕೆ ಮೊದಲು ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಅವರು ಹೋಗಿ ಈ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬಂದಿರತಕ್ಕಂಥ ಸಾಧ್ಯತೆಯೂ ಸಹ ಇರುತ್ತೆ. ಇದನ್ನ ನಮ್ಮ ವೀಕ್ಷಕರು ಅವರವರ ಅನುಕೂಲಕ್ಕೆ ಇದನ್ನು ಬಳಸ್ಕೋಬೇಕು ಅನ್ನತಕ್ಕಂಥದ್ದು ನಮ್ಮ ವಿನಂತಿ ಆಗಿರುತ್ತೆ. ಒಂದು ವೇಳೆ ಅರ್ಧಾಷ್ಟಮ ಶನಿ ಆಗಲಿ, ಅಷ್ಟಮ ಶನಿ ಆಗಲಿ ನಿಮಗೆ ಬರತಕ್ಕಂಥ ಸಂದರ್ಭ ಇದ್ದಿದ್ದಾದ ಪಕ್ಷದಲ್ಲಿ, ತೀವ್ರವಾದಂಥ ಸಮಸ್ಯೆಗಳಿದ್ದಾದ ಪಕ್ಷದಲ್ಲಿ ಮಾತ್ರ ಈ ರೀತಿ ಪೂಜೆಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಸೂಕ್ತವಾದ ವಿಚಾರ ಆಗಿರುತ್ತೆ.